ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಗದ್ದಲ ಗಲಾಟೆಗಳು ಆಗ್ತಾ ಇದೆ. ಇದೆಲ್ಲದರ ಮಧ್ಯೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕೆಲವರು ಭೇಟಿಯಾಗಿದ್ದಾರಂತೆ. ಇದು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಬಿಜೆಪಿ ಪಾಳೆಯದಲ್ಲಿ ನಿಮಗೆಲ್ಲ ಗೊತ್ತು, ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತ. ಯಾಕಂದ್ರೆ ಒಂದು ಬಣ ನಿರಂತರವಾಗಿ ವಿಜೇಂದ್ರ ಅವ್ರನ್ನ ಕೆಳಗಿಳಿಸಲೇಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾನೆ ಇದೆ. ವಿಜೇಂದ್ರ ಚೇಂಜ್ ಮಾಡಬೇಕು ಅಂತ ರಾಂಗ್ ಹಾಕಿದ್ದಾರಂತೆ ರೆಬಲ್ಸ್. ದೆಹಲಿಯಲ್ಲೇ ಇದ್ದು ಹೈಕಮಾಂಡ್ ಎದುರು ರಣತಂತ್ರ ರೂಪಿಸೋದಕ್ಕೆ ಮುಂದಾಗ್ತಿದ್ದಾರೆ. ಹೈಕಮಾಂಡ್ ಜೊತೆ ನೀವು ಮಾತಾಡಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರ ಎದುರು ಪಟ್ಟು ಹಿಡಿದಿದ್ದಾರಂತೆ. ಆದರೆ ರೆಬಲ್ಸ್ ಆಗ್ರಹಕ್ಕೆ ನೋ ಅಂತ ಕುಮಾರಸ್ವಾಮಿ ಹೇಳಿ ಕಳಿಸಿದ್ದಾರೆ. ನಾನು ಒಪ್ಪಂದ ಮಾಡಿಕೊಂಡಿದ್ದು ಬಿಜೆಪಿ ಹೈಕಮಾಂಡ್ ಜೊತೆ, ನಿಮ್ಮ ಜೊತೆ ಯಾವುದೇ ಕಾರಣಕ್ಕೂ ಒಪ್ಪಂದ ಮಾಡಿಕೊಳ್ಳಲ್ಲ ಅನ್ನುವಂಥ ಸೂಚನೆ ಕೊಟ್ಟು ಕಳಿಸಿದ್ದಾರಂತೆ. ನಿಮ್ಮ ಪಕ್ಷದ ಸಮಸ್ಯೆ ನಿಮ್ಮ ಹೈಕಮಾಂಡ್ ನೋಡ್ಕೊಳ್ಬೇಕು, ಅದರಲ್ಲಿ ನಾನು ಎಂಟ್ರಿ ಆಗೋಕ್ಕೆ ಹೋಗಲ್ಲ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ರೆಬಲ್ಸ್ಗೆ ಈ ರೀತಿ ಹೇಳಿ ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ರೆಬಲ್ಸ್ ಎಲ್ಲ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಒತ್ತಡ ತರ್ತಾ ಇರೋದು ಯಾವ ಕಾರಣಕ್ಕೆ ಅಂದರೆ, ಅಟ್ಲೀಸ್ಟ್ ನೀವು ಹೈಕಮಾಂಡ್ ಜೊತೆ ಕ್ಲೋಸ್ ಅಲ್ವಾ, ನೀವೇ ವರಿಷ್ಠರ ಮೇಲೆ ಒತ್ತಡ ತಂದು ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಿಸ್ಬೇಕು ಅಂತ ಹೇಳಕ್ ಹೋದ್ರು. ಕುಮಾರಸ್ವಾಮಿ ಅವರು ಕ್ಲೋಸ್ ಇದ್ದಾರೆ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆದರೆ ನಿಮ್ಮ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿ ಅಂತ ಹೇಳೋ ಮಟ್ಟಿಗೆ ಕ್ಲೋಸ್ ಇದ್ದಂಗೆ ಕಾಣಿಸಲ್ಲ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದ ಮಾಡಿಕೊಳ್ಳಕ್ ಹೋಗಲ್ಲ. ನಿಮ್ಮ ಪಕ್ಷದಲ್ಲಿರುವಂತಹ ಗೊಂದಲಗಳು ಸಮಸ್ಯೆಗಳನ್ನ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಬಿಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಎಂಟ್ರಿ ಆಗಕ್ಕೆ ಹೋಗಲ್ಲ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕ್ಲಿಯರ್ ಆಗಿ ಹೇಳಿ ಕಳಿಸಿದ್ದಾರೆ ರೆಬಲ್ಸ್ಗೆ ಅನ್ನೋದು ಬಹಳ ಸ್ಪಷ್ಟವಾಗಿ ಸಿಗ್ತಾ ಇರುವಂತಹ ಮಾಹಿತಿ.